ಇಲ್ಲಿನ ಜನ, ಶಿವಮೊಗ್ಗದ ಜನ ಅಥವಾ ಮಲೆನಾಡಿನ ಜನ ಅಂತ ನಾವು ನೋಡೋದಾದ್ರೆ ಸ್ವಲ್ಪ ಅವ್ರಿಗೆ ಏನಪ್ಪ ಅಂದರೆ ಮನೆ ಮದ್ದುಗಳಿಗೆ ಜಾಸ್ತಿ ಅವ್ರು ಒತ್ತು ಕೊಡ್ತಾರೆ. ಏನಾದರೂ ಒಂದು ಗ್ಯಾಸ್ಟ್ರಿಕ್ ಆಯಿತು, ಇಲ್ಲ ಏನೇ ಒಂದಾಯಿತು, ಈಗ ಹಾವು ಕಚ್ಚುತ್ತು, ಏನೇ ಒಂದಾದರೂ ಎನಿ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಅಂದರೆ ಮನೆ ಮದ್ದಿಗೆ ಅವ್ರು ಹೋಗೋದು ಜಾಸ್ತಿ. ಸೊ ಆ ಒಂದು ಟೈಮಲ್ಲಿ ಏನು ಹೇಳಕ್ಕೆ ಇಷ್ಟ ಅಂದ್ರೆ ಯಾವ ರೀತಿ ಇತ್ತು ನಿಮ್ಮ ಸಿಚುವೇಶನ್ ಯಾವ ತರ? ಖಂಡಿತ ಮೇಡಮ್, ಅಂದ್ರೆ ನಾವು ತುಂಬಾ ಚಾಲೆಂಜಸ್ ಫೇಸ್ ಮಾಡುದು ಫಸ್ಟ್ ಬಂದಾಗ. ಮೇನ್ ಜನಕ್ಕೆ ಅರಿವು ಇರ್ತಿರ್ಲಿಲ್ಲ. ಅಂದ್ರೆ ಇಂಥ ಕಾಯಿಲೆ ಇದೆ, ಇಂಥ ಡಾಕ್ಟರ್ ಹತ್ರ ಹೋಗ್ಬೇಕು ನಾವು, ಈ ಕಾಯಿಲೆ ಇಲ್ಲ ಅಂದ್ರೆ ಅದು ತೊಂದರೆ ಕೊಡುತ್ತೆ ಮುಂದೆ, ಈ ತರ ಅರಿವು ಮೂಡಿಸೋದಕ್ಕೆ ನಮಗೆ ತುಂಬಾ ದಿನ ಬೇಕಾಯ್ತು ಮೇಡಮ್. ಅಂದ್ರೆ ನಾವು ಓದ್ತಾ ಇರೋದಕ್ಕೂ ಅಥವಾ ಬೇರೆ ಬೇರೆ ಈ ಸಿಟಿನಲ್ಲಿ ಪೇಷಂಟ್ ನೋಡೋದಕ್ಕೂ ಅಥವಾ ಹಳ್ಳಿ ಪೇಷಂಟ್ ನೋಡೋದಕ್ಕೂ ಅಥವಾ 2 ಟೈರ್ ಸಿಟೀಸ್ ನಲ್ಲಿ ಪೇಷಂಟ್ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರ್ತದೆ. ನೀವು ನೋಡ್ಬೋದು ಬೆಂಗಳೂರಲ್ಲಾದ್ರೆ ನೀವು ಪೇಷಂಟ್ ಬಂದ್ರೆ ಪೂರ್ತಿ ಗೂಗಲ್ ನಲ್ಲಿ ಹಿಡ್ಕೊಂಡು ಒಂದು ಲಿಸ್ಟೇ ತಗೋಬರ್ತಾರೆ, ಇದೇನು ಈ ಮೆಡಿಸಿನ್ ಹಿಂಗೆ ಇದು ಹಿಂಗೆ ಅಂತೇಳಿ. ಅದೊಂದು ಬೇರೆ ತರ ಪ್ರಾಬ್ಲಮ್, ಅದನ್ನ ಫೇಸ್ ಮಾಡೋದು. ಶಿವಮೊಗ್ಗದ ಜನ ಪಾಪ ಅವ್ರಿಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಿರಲ್ಲ, ಯಾವ ಕಾಯಿಲೆ ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ, ಇದನ್ನ ಹಿಂಗೆ ಬಿಟ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಈಗ ಶುಗರ್ 500-600 ಇರ್ತಿತ್ತು, ಆರಾಮಾಗಿ ಓಡಾಡ್ಕೊಂಡಿರ್ತಿದ್ರು. ಇಲ್ಲಪ್ಪ ಇದನ್ನ ಸರಿ ಮಾಡ್ಕೋಬೇಕು ನೀನು, ಇಲ್ಲಾಂದ್ರೆ ಮುಂದೆ ತೊಂದರೆ ಕೊಡುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ ಶುಗರ್ ಇಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ ಹೋಗಪ್ಪ ಅಂತ. ಈ ತರ ನಮ್ಗೆ ಅಂದ್ರೆ ಸಿಚುವೇಶನ್ಗಳು ನಾವು ಫೇಸ್ ಮಾಡ್ತಿದ್ವಿ ಮೇಡಮ್. ನಮಗೆ ಹೊಟ್ಟೆ ಉರಿತಿತ್ತು, ಕಣ್ಣು ಎದುರುಗಡೆ ಅಂದ್ರೆ ತೊಂದರೆ ಆಗ್ತಿದೆ ಅವನಿಗೆ, ಬಟ್ ಅವ್ರಿಗೆ ಅರ್ಥ ಮಾಡ್ಸೋದು ಹಿಂಗೆ. ಈ ಕೆಲವು ಕಾಯಿಲೆಗಳು ಹೆಂಗ್ ಗೊತ್ತಾ ಮೇಡಮ್, ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಫ್ರಾಕ್ಚರ್ ಆಯ್ತು, ನೋವಿದೆ, ನೀವು ಡಾಕ್ಟರ್ ಹತ್ರ ಹೋಗ್ತಿರುವಾಗ, ಬಟ್ ಕೆಲವು ಕಾಯಿಲೆಗಳು ಡಯಾಬಿಟಿಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಈಗ ನಾವು ನೋಡ್ತಾ ಇರೋಂಥ ಒಬೆಸಿಟಿ ಅಂತ ಹೇಳ್ತೀವಲ್ಲ ಮೇಡಮ್, ಈ ದಪ್ಪ ಇರೋದು ಜಾಸ್ತಿ, ಅವೆಲ್ಲ ಪ್ರಾಣಕ್ಕೆ ತೊಂದರೆ ಕೊಡುವಂತ ಕಾಯಿಲೆಗಳು, ಬಟ್ ಅವೆಲ್ಲ ಸೈಲೆಂಟ್ ಕಿಲ್ಲರ್ಸ್. ಅದ್ರ ಬಗ್ಗೆ ನಾವು ಅವ್ರಿಗೆ ಎಜುಕೇಶನ್ ಅರಿವು ಮೂಡಿಸಿ ಅವ್ರ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡಂಗ್ ಮಾಡುವಂತಹ ಇದು ಬಹಳ ಕಷ್ಟ ಆಗ್ತಿತ್ತು ಮೇಡಮ್ ಅವಾಗ. ಬಟ್ ಈಗೀಗ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಅರಿವು ಬರ್ತಾ ಇದೆ ಮೇಡಮ್. ಹೌದು, ಎಜುಕೇಶನ್